ಚೆನ್ನಾಗಿ ತೋರ್ತಾ ಈಚಿಂದ 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 ಹೀಗೆ ಹೀಗೆ ಮಾಸ್ಟರ್ ಲೈಕ್ ಅಂತಾರಲ್ಲ ಹಂಗೆ. ಮೊಬೈಲ್ ಅದು ಸಪೋರ್ಟ್ ಮಾಡೋದಿಲ್ಲ, ಕಿಚ್ಚಿಡ್ದು ಅಪ್ಕೆ ಇದು ಸ್ಟೋರೇಜಸ್ ಆಗೋದಿಲ್ಲ. ಐಫೋನ್ ಬಾಜದ್ ಮರೆ ಸಾವು. ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ನಮ್ಮ ಮನೆಗಿದ್ದೆ. ನಮ್ಮ ಮನೆಯಿಂದ ಒಂದು ಕೆಲಸ ಇತ್ತು, ಹೊತ್ತಿದ್ದೆ. ಎಲ್ಲಿಗೆ ಅಂದ್ಕೊಂಡು ನಿಮಗೆ ಹೇಳ್ತೆ ಬನ್ನಿ. ವಿಷಯ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ನನ್ನ ಗಾಡಿನ ಸ್ಟೆಪ್ ಬೈ ಸ್ಟೆಪ್ ಮಾಡಿಫಿಕೇಷನ್ ಮಾಡ್ತೆ ಅಂದ್ಕೊಂಡು ಹೇಳಿ. ಕೂಡ ಇಲ್ವಾ, ಇಲ್ಲೊಂದು ಕಡ ಬಂದಿತ್ತು ಕಣಿ, ಕಡ ತೋರಿಸ್ದೆ ಇಲ್ಬಾರ. ಬಾಚ್ಕೊಂತಿದ್ದ ಒಳಗೆ ರೆಡಿ ಆಗ್ತಿದ್ದ. ಈಗಣೆ ಇವ ಯಾರು ಅನ್ಕೊಂಡು ಕಮೆಂಟ್ ಮಾಡಿ. ಬೂಸ ಅವ ನನ್ನ ತಮ್ಮ. ನಿಮ್ಗೆ ಗೊತ್ತಿತ್ತು ಅಬ್ಬ್ಯಾ ಕಡುವ ಆಯಿತು. ಇಷ್ಟೊತ್ತು ಒಬ್ಬ ಫ್ರೆಂಡ್ ಬತ್ತೆ ಅಂತ ವೆಯ್ಟ್ ಮಾಡಿದೆ ಇಷ್ಟೊತ್ತವ್ರು. ಈಗ ಫೋನ್ ಎತ್ತುತ್ತಿಲ್ಲ, ಅದಕ್ಕೆ ಸೀದಾ ಒಬ್ಬನೇ ಹೊರಟಿದೆ. ಈಗ ಗಾಡಿ ಎಲ್ಲ ಮಾಡಿಫಿಕೇಷನ್ ಮಾಡಿಸೋದು ಲಾಸ್ಟ್ ಟೈಮ್ ಎಂಥದ್ದು ಮಾಡಿಸಲ್ಲ ಮಾಡಿದ್ರೆ. ಸಣ್ಣ ಪುಟ್ಟ ಮಾಡಿಸಿದೆ ಕೆಲವೊಂದೆಲ್ಲ. ತೋರಿಸ್ತೆ ನಿಮಗೆ. ಗಾಡಿ ಒಳಗೆ ಬತ್ತೆ. ಗಾಡಿ ಒಳಗೆ ಬಂದಿದೆ. ಎಂಥ ಮಾಡಿಫಿಕೇಷನ್ ಮಾಡಿಸಿದೆ ಅಂದ್ಕೊಂಡು ಹೇಳ್ರೆ ನಿಮಗೆ ತೋರಿಸ್ತೆ ಕಣಿ. ಮಾಡಿಫಿಕೇಷನ್ ಮಾಡಿಸೋದಲ್ಲ, ಇದು ನಾನು ಮಾಡೋದು. ಇದು ಮೊಬೈಲ್ ಹೋಲ್ಡರ್ಸ್ ಇದು ತಗೊಬಂದು ಹಾಕಿದೆ. ಕಡೆಗೆ ಸ್ಟೇರಿಂಗ್ ಕವರ್ ಹೊಸದು. ಆಮೇಲೆ ಇದು ಎಂತ ಅಂತ ಗೊತ್ತಿಲ್ಲ, ಹಿಂಗೆ ತಿರ್ಸೋದು ಗರ ತಿರ್ಸೋದು ಲೈಕ್ ಹತ್ತಿದ್ದು ಅದೊಂದು ಮಾಡಿಸಿದೆ. ಕಡಿಕೆ ಇಲ್ಲೊಂದು ಭೂತ ಹಾಕಿದೆ, ಭೂತ ಮಾಸ್ಕ್ ಮ್ಯಾನಿಂದು. ಕಡಿಕೆ ಒಂದು ಗಣಪನ ಇಟ್ಟಿದೆ, ಸಣ್ಣದೊಂದು ಗಣಪನ. ಕಡಿಕೆ ಆಚೆ ಬದಿ ಒಂದು ಪಿಟ್ಬುಲ್ ಡಾಗನ್ನು ಕಟ್ಟಾಕಿದೆ ನೋಡಿ. ಪಿಟ್ಬುಲ್ನ ಕಟ್ಟಾಕಿದೆ ಗ್ಲಾಸಿಗೆ ಹಾಕಿ. ಕಡಿಕೆ ಇದು ನಾನೇ ಡಿಸೈನ್ ಮಾಡೋದು ಅಂತ ಪ್ಯಾಡ್ ಮೆಷಿನ್ ಅಂದ್ಕೊಂಡು ಹೇಳಿ ನಾನೇ ಮಾಡೋದು ಮನೆಗೆ ಕೂತ್ಕೊಂಡು. ಒಳ್ಳೆತ್ತಿದ್ದು ಅದನ್ನು ಮಾಡಿದೆ. ಬಿಟ್ಟರೆ ಫ್ರಂಟಿಗೆ ಬಾರ್ ಲೈಟ್ ಹಾಕಿದೆ. ಬಾರ್ ಲೈಟನ್ನು ನಿಮಗೆ ತೋರಿಸ್ತೆ ಒಂದು ನಿಮಿಷ. ಬಾರ್ ಲೈಟಿಗೆ ಒಂದು ರಿಮೋಟು ಕೊಟ್ಟಿರು. ಇದು ಫ್ರಂಟಿನ ಬಾರ್ ಲೈಟಿನ ರಿಮೋಟು. ಇದು ಆ್ಯಂಟನ. ಇದು ಹೆಂಗೆ ವರ್ಕ್ ಮಾಡೋ ತನಕ ತೋರಿಸ್ತೇ ಬನ್ನಿ. ಇದು ಹೆಂಗೆ ವರ್ಕ್ ಮಾಡುತ್ತಂದ್ರೆ ಹಿಂಗೆ ವರ್ಕ್ ಮಾಡುತ್ತೆ. ಚೇಂಜ್ ಮಾಡ್ಕೊತಿದ್ರಾಗೆ ಸುಮಾರು ಪ್ಯಾಟ್ರನ್ ಇತ್ತು. ಆಮೇಲೆ ಅಷ್ಟೇ ಈ ಥರ. ಮತ್ತು ಪೊಲೀಸ್ ಲೈಟು ಮಾಡ್ಕೊತೀವಿ ಕಣಿ. ಇದು ಪೊಲೀಸ್ ಲೈಟ್. ಇದರಲ್ಲಿ ನನಗೆ ಫೇವ್ರೇಟ್ ಅದು ಗೊತ್ತಿತ್ತಾ, ವೈಟ್ ಲೈಟೇ ನಂಗೆ ಫೇವ್ರೇಟು. ವೈಟ್ ಲೈಟಲ್ಲಿ ಇದೆ ರೋಡಿಲ್ ಇರಲಿ. ಹೀಗೆ ಗಾಡಿ ಸ್ಟಾರ್ಟ್ ಮಾಡುವ. ಫ್ರೆಂಡ್ ಕಾಯ್ತಿದ್ದ ಅಲ್ಲೇ. ಹಾಪ ಕಡಿಕೆ ಒಂದು ನಿಮಿಷ ತಡಿ, ಎ ಸಿ. ಇನ್ನೊಂದು ವಿಷಯ ಹೇಳ್ಕೊ ಎಂತ ನೋಡಿ ಹೇಳ್ರೆ, ಲಾಸ್ಟ್ ಟೈಮ್ ನಾನು ಕೊಟ್ಟಿನಲ್ಲ ನಮ್ಮ ರಾಕಿ ಒಂದು ಅಚಾನಕ್ಕಾಗಿ ಕುಂದಾಪುರ ಸಂಗಮಲ್ಲೇ ಆಕ್ಸಿಡೆಂಟ್ ಆಯ್ತು ಗಾಡಿ. ಎಂತ ಇಲ್ಲ, ಫ್ರಂಟ್ ಫುಲ್ಲು ಚೂರು ಛಿದ್ರ ಆಯ್ತು ಗಾಡಿ. ಅದನ್ನು ರಿಪೇರಿ ಮಾಡೋಕ್ಕೆ ಶೋರೂಮಿಗೆಲ್ಲ ಕೊಟ್ಟಿರಿ, ಇನ್ಶೂರೆನ್ಸ್ ಕ್ಲೈಮಿಗೆಲ್ಲ ಕೊಟ್ಟದ್ದು. ಅರೆ ಸಿಕ್ಕಾಪಟ್ಟಿ ಬೇಜಾರಾಯ್ತು ಅಂತಕಂದ್ರೆ ಹೇಳ್ರೆ, ನಾನು ಆ ಪರಿಸ್ಥಿತಿಯಲ್ಲಿ ರಾಕಿನ ಯಾವತ್ತೂ ನೋಡಿಲ್ಲ. ಆಯಿತು ಫುಲ್ಲು ಪೀಸ್ ಆಗಿಬಿಟ್ಟಿದೆ. ಅವ್ನು ಅನ್ಕೊಂಡು ಗುರ್ತಿಡೋಕ್ಕೆ ಸಿಕ್ಕೋದಿಲ್ಲ. ಆ ಟೈಪಲ್ಲಿ ಗಾಡಿ ಡ್ಯಾಮೇಜ್ ಆಯಿತು. ನಂಗೆ ಕೂಡಲೇ ತುಂಬ ಕಾಲ್ಸ್ ಬಂದಿತ್ತು, ತುಂಬ ಮೆಸೇಜ್ ಬಂದಿತ್ತು. ಬ್ರೋ ಏನಾಯಿತು ಡೈರೆಕ್ಟ್ ಎಲ್ಲಿದ್ರಿ, ಗಾಡಿ ಏನಾಯಿತು ಅಂತ ಕೇಳಿಲ್ಲ. ಏನಾಯ್ತು ಅನ್ಕ ಕೇಳ್ತಾಯಿದ್ರಿ. ಅಂದರೆ ನಾನೇ ಓಡಿಸೋದು ಗಾಡಿ ಅಂದ್ಕೊಂಡು ಹೇಳಿ ಎಲ್ಲರೂ ರಿಯಾಕ್ಟ್ ಮಾಡ್ಕೊಂಡು ಹಂಗೆ ಅನ್ಕೊಂಡು ನಾನು ಕೇಳ್ತಿದ್ದೀರೋ. ನನಗೆ ಸಡನ್ಲಿ ಶಾಕ್ ಆಯಿತು. ಯಾರೋ ಫೋನ್ ಮಾಡ್ಕೊಂಡು ಬ್ರೋ ಎಂತಾಯ್ತು ನಿಮಗೆ, ಎಲ್ಲಿದ್ರಿ, ಏನು ಕತೆ ಅಂದ್ಕೊಂಡು ಹೇಳಿಕೊಂಡ್ರು. ನನಗೆ ಅಷ್ಟೊತ್ತಿಗೆ ಏನಾಯ್ತು ಅಂದ್ಕೊಂಡೇ ಗೊತ್ತಿಲ್ಲ ಅಲ್ಲ. ನಾನು ಆ್ಯಕ್ಚುಲಿ ಜಿಮ್ಮಲ್ಲಿ ಇದ್ದಿದ್ದೆ. ಸೊ ನಾನು ಪಟ್ಟ ಅದೇನಾಯ್ತು ಅನ್ಕ ಅವ್ರ ಹತ್ರನೇ ವಾಪಸ್ ಕೇಳೋತ್ತಿಗೆ, ಇಲ್ಲ ಗಾಡಿ ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಯಾರಿಗೆ ಕೊಟ್ಟಿದ್ರಿ ಅಂದ್ಕೊಂಡು ಹೇಳಿ ಕೇಳಿದ್ರು. ಅಷ್ಟೊತ್ತಿಗೆ ನಾನು ಸಡನ್ಲಿ ಹೇಳಿದೆ, ಇಲ್ಲ ಗಾಡಿ ಸೇಲ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ. ಕಡಿಕೆ ಎದುರುಗಡೆ ಇವರು ಗಾಡಿಯಲ್ಲಿ ಹೋಗೋತ್ತಿಗೆ ಎದುರುಗಡೆ ಯಾರೋ ಬಂದು ಸಡನ್ಲಿ ಅಡ್ಡ ಬಂದದ್ದು. ರೋಡ್ ಕ್ರಾಸ್ ಮಾಡೋತ್ತಿಗೆ ಫುಲ್ ಡ್ರಿಂಕ್ಸಲ್ಲಿ ಅಡ್ಡ ಬಂದಿರೋಂಬ್ರು. ಸೊ ಅದಕ್ಕೆ ಇವ್ರಿಗೆ ಕಂಟ್ರೋಲ್ ಸಿಗದೆ ಸೀದಾ ಹೋಗಿ ಹೊಡೋದು. ಬಟ್ ಜಾಸ್ತಿ ಸ್ಪೀಡಲ್ಲಿ ಇರಲಿಲ್ಲ ಇವರು, ಒಂದು 40 ಸ್ಪೀಡಲ್ಲಿ ಇದ್ದೀರು ಅಷ್ಟೇ ಅಂಬರು.
ಬಟ್ ಅವರು ಕರೆಕ್ಟಾಗಿ ಎದುರಿಗೆ ಸಿಕ್ಕಿದ್ರಲ್ಲ ಅಷ್ಟು ಇಂಪ್ಯಾಕ್ಟ್ ಆಯಿತು. ಮತ್ತು ಇವ್ರೆಂತ ಅಂದರೆ ಗಾಡಿಯಿಂದ ಹಾರ್ಕೊಂಡ್ರು ಕೂಡಲೇ ಅಂತ ಆಯ್ತು ಅಂದರೆ ಎಲ್ಲರೂ ಅವ್ರು ಸ್ಟ್ರೈಟ್ ಗಾಡಿ ಮಾತ್ರ ಸ್ಟ್ರೈಟ್ ಹೋಯ್ತಲ್ಲ, ಸೀದಾ ಮುಂದೆ ಹೋಯ್ತು. ಒಂದು 100 ಮೀಟರ್ಸ್ ಮುಂದೆ ಹೋಗಿ ಹೊಡೆದಿತ್ತು ಬ್ಯಾರಿಗೇಟ್ರಿಗೂ, ಅದಕ್ಕೂ ಹೊಡೆದಿತ್ತು ಗಾಡಿ, ಅದಕ್ಕೆ ಅಷ್ಟು ಡ್ಯಾಮೇಜ್ ಆಯ್ತು ಗಾಡಿ. ಅಡ್ಡಿಲ್ಲ, ಪರವಾಗಿಲ್ಲ, ಅವರಿಗೆ ಎಲ್ಲರೂ ಸ್ವಲ್ಪ ಅಡ್ಡಿಲ್ಲ, ಚೆನ್ನಾಗಿದ್ರು. ಅಂದರೆ ಪೆಟ್ಗಿಟ್ಟಿಂದ ಸ್ವಲ್ಪ ಸುಧಾರಿಸ್ಕೊಂಡಿರೋ. ಇವರಿಗೆಲ್ಲ ಸ್ವಲ್ಪ ಕಾಲು ಎಲ್ಲ ಫ್ರ್ಯಾಕ್ಚರ್ ಇತ್ತಂಬ್ರು, ಬೆನ್ನು ಕಾಲೆಲ್ಲ ಸರಿಯಾಗಿ ತೊಂದರೆ ಇಲ್ಲ ನಡಿ ಹೇಳಿರೋ. ಎಂತ ಇದ್ದಿದ್ದಕ್ಕೆ ಇಷ್ಟದಾಗೆ ಆಯ್ತಲ್ಲ, ಅದೇ ನಮಗೆ ಒಂದು ಸ್ವಲ್ಪ ಖುಷಿ ಅಷ್ಟೇ. ಮತ್ತು ದೊಡ್ಡದೇನಾರು ಇದಾಗಿರ್ ಮತ್ತು ಪ್ರಾಬ್ಲಮ್ ಆಗ್ತಿದ್ದು ಅಷ್ಟು ಹೇಳೋಕೆ ಇಷ್ಟಪಡ್ತೆ. ಸುಮಾರು ಜನ ಕೇಂತಿದ್ದೀರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡ್ಕೊಂಡು ಏನಾಯ್ತು ಎಷ್ಟೋ ಜನ, ಒಂದು 15 ಜನ ಏನೋ ಕಾಲ್ ಮಾಡಿರು ನನಗೆ ಗ್ರೂಪಾಗೆಲ್ಲ ನಂಬರ್ ತಗೊಂಡು. ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟು ಕಾಲ್ ಮಾಡಿ ಏನಾಯ್ತು ಅನ್ಕ ವಿಚಾರಿಸೋದಕ್ಕೆ. ಮತ್ತು ಏನಂದೇಳಿ ಹೇಳ್ರೆ, ಇವಾಗ ನಾನು ಹಾತಿದ್ದು ನೀನೇನು ಅಲ್ಲಿಗೆ ಇದೆ, ಇವತ್ತು ಅಲ್ಲಿಗೆ ಇದೆ. ಗಾಡಿಗೆ ಸಬ್ಬೂಫರ್ಸು ಮತ್ತು ಸಬ್ಬೂಫರ್ ಸಿಸ್ಟಮ್ಸು ಗಾಡಿಗೆ ಎಂಥದಂದರೆ ಇದು ಎಕ್ಸ್ಟ್ರಾ ಮೇಲ್ಗಡೆ ಊಫರ್ ಸಿಸ್ಟಮ್ಸು, ಆಮೇಲೆ ಸ್ಪೀಕರ್ಸು, ಆಮೇಲೆ ಮತ್ತು ಹಿಂದೆ ಬದಿ ಡಿಕ್ಕಿಲಿ ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ಸು ಸ್ಪೀಕರ್ಸಿಗೆ, ಇದೆಲ್ಲ ಮಾಡಿಸಿದೆ. ಅದನ್ನು ತೋರ್ಸೋಕೆ ನೆನಪಾಯ್ತು ಗಾಡಿ, ಮತ್ತೆ ತೋರಿಸ್ದೆ. ಅದನ್ನೆಲ್ಲ ಮಾಡಿಸಿದೆ. ಅದನ್ನೆಲ್ಲ ಟೋಟಲ್ ಕಾಸ್ಟ್ ಎಷ್ಟಾಯ್ತು ನಿನ್ನೆ ಮಾಡಿಸೋದು, ಒಂದು 3.5 ಮತ್ತು ಮತ್ತೊಂದು 5K, ಆಮೇಲೆ 2.5, ಒಟ್ಟು 11,000ವರೆಗೂ ಆಯಿತು ಖರ್ಚು ನಿನ್ನೆನೆ. ಅದಕ್ಕೆಲ್ಲ ಒಟ್ಟು ಸೇರಿ ಅದನ್ನೆಲ್ಲ ಮಾಡಿಸೋದು. ಇನ್ನು ನಿಧಾನ ಮತ್ತು ಲೋಡ್ ಮಾಡೋಕ್ಕಿತ್ತು. ಎಂತಕ್ಕಂದ್ರೆ ಹೇಳ್ರೆ, ಸ್ಪೀಕರ್ಸ್ ಮಾತ್ರ ಸೈಕಾಯ್ತು, ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಯಾವ ಡಿಜೆಗಿನ್ ಕಮ್ಮಿ ಇಲ್ಲ ಅನ್ಲಕ್ಕೆ ನಮ್ಮ ಗಾಡಿ, ಅಷ್ಟು ಸೌಂಡ್ ಇತ್ತು. ಬಟ್ ಕಾಪಿರೈಟ್ಸ್ ಕ್ಲೈಮಿಂದ ನಿಮ್ಗೆ ಹಾಕೋಕ್ಕಾದಿಲ್ಲ ಈಗ. ಮತ್ತು ಅದಲ್ಲದೆ ಮೊಬೈಲ್ ಒಂದೇ ಐತೆ, ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ ಸಾಂಗ್ ಹಾಕೋದು, ಯಾವುದು ಪೆನ್ಡ್ರೈಡ್ ಹಾಕಂತಿಲ್ಲ. ಮತ್ತೊಂದು ಎಂತಂದೇಳಿ ಹೇಳ್ರೆ, ನೆಕ್ಸ್ಟ್ ಟೈಮ್ ನಿಮಗೆ ನಾನು ಫ್ರೆಂಡ್ ಯಾರು ಇಪ್ಪತ್ತಿಗೆ UNC ಅದು ನಾನ್ ಕಾಪಿರೈಟ್ಸ್ NCA ಸಾಂಗ್ಸು ಹಾಕಿ ಸೌಂಡೆಲ್ಲ ಹೆಂಗಿತ್ತು ಅಂದ್ಕೊಂಡು ತೋರಿಸ್ತೆ ನಿಮಗೆ. ಅಯ್ಯಪ್ಪ, ನಾವೀಗ ಯಾವುದೋ ಒಂದು ಸಾಂಗ್ ಹಾಕಿರತ್ತೆ ಅದು ಕಾಪಿರೈಟ್ಸ್ ಬಿದ್ದರೂ ಕೂಡಲೇ ವೀಡಿಯೋನೇ ತೆಗ್ದುಬಿಡ್ತಾರೆ. ಅದು ಸ್ವಲ್ಪ ಬೇಸರ ಆಗಿಬಿಡುತ್ತೆ. ವೀಡಿಯೋ ತೆಗೆದ್ರೋಡಿಲ್ಲ, ಅವ್ರೆಂತ ಮಾಡ್ತಾರೆ ಅಂತ ಹೇಳಿದ್ರೆ, ID ಮತ್ತು ಮೇಲ್ ಹಾಕತ್ರ, ಮೇಲೆಲ್ಲ ಚೆಕ್ ಮಾಡ್ತಿದ್ರೆ ಗೊತ್ತಾಗ್ತದೆ ಯೂಟ್ಯೂಬ್ ಶಿಪ್ಪರಿಗೆ. ID ಮೇಲೆ ಹಾಕತ್ರ, ID ಎತ್ತಿಬಿಟ್ರೆ ಮಾತ್ರ ಆಗಲೇ ಇರ್ತದೆ. ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಿದ್ದೆ ಅಂತ ಕನ್ನಡಿ ಹೇಳ್ರೆ, ಮತ್ತೆ ಅಲ್ಲಿಗೆ ಶಿರೂರಲ್ಲೊಬ್ಬರು ನಮ್ಮ ಆತ್ಮೀಯರೊಬ್ಬರು ಗಾಡಿನ ಒಳ್ಳೆ ರಿಪೇರಿ ಮಾಡ್ತಾರೆ, ಇದನ್ನೆಲ್ಲ ಟೆಕ್ನಿಷಿಯನ್ ಅವರು. ಅವ್ರ ಹತ್ರನ ಹೋಗ್ಕಿತ್ತು ಅಂತ ಕನ್ನಡಿ ಹೇಳ್ರೆ. ಈ ಗಾಡಿಗಲ್ಲ, ಮತ್ತೊಂದು ಗಾಡಿಗೆ, ಅದ್ರಾಗೂ ಲಾಕ್ ಮಾಡ್ತೆ ಈಗ ನಾನು. ಮತ್ತೊಂದು ಗಾಡಿಗೆ ನನ್ನ ಫ್ರೆಂಡ್ ಇದು ಗಣೇಶ್ ಪ್ರಸಾದ್ ಶೆಟ್ಟಿ, ರಾಂಗ್ ಚೇಸರ್ ಅನ್ಕೊಂಡಿದ್ದು ಕಾಣಿ ಇನ್ಸ್ಟಾಗ್ರಾಮಲ್ಲಿ. ಅವನು ಸಬ್ಸ್ಕ್ರೈಬ್ ಮಾಡಿ. ಈಗ ಅಷ್ಟೇ ನಾನು ಮಾಡೋಕ್ಕಿಡಿದ್ರ ಮೇಲೆ ಅವ್ನು ಮಾಡ್ತಿದ್ದ ಲಾಕ್ಸ್ ಅಲ್ಲ, ಸಾರಿ ಇದು ರೀಲ್ಸ್ ಎಲ್ಲ ಅವನು ಮಾಡಿ ಹಾಕ್ತಿದ್ದ. ಅವನದು XV500 ಅದಕ್ಕೆ ಅಂತಂದೇಳಿ ಹೇಳ್ರೆ, ಡೋರ್ ಬಿದ್ದದೆಲ್ಲ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಅವ್ನು ಲಾಸ್ಟ್ ಟೈಮ್ JC ರೋಡಿಗೆ ಹೋಗಿ ಅದೇ ಮಳೆ ಮಾಡ್ತಲ್ಲ ಬೆಂಗಳೂರಿಗೆ ಹೋಗಿ, ಅಲ್ಲೆಲ್ಲ ಅವನು ಎಡವಟ್ ಮಾಡಿದ. ಆ ಡೋರ್ ಬಿದ್ದದೆಲ್ಲ ಕರೆಕ್ಟಾಗಿ ಸಿಗ್ನಲ್ಸ್ ತೋರಿಸ್ತಿಲ್ಲ. ಅದಕ್ಕೆ ಈಗ ಇವನ್ ಗಾಡಿ ತಗೊಂಡಪ್ಪ ಫ್ರೆಂಡಿನ ಅನ್ಕೊಂಡು ಹೇಳಿ ಬಂದಿದೆ. ಅಲ್ಲಿವರೆಗೂ ಹೆಂಗೂ ಬೈತಾಗ ಬರ್ತಿದ್ದೆ, ಬಟ್ ನಿಮಗೆಲ್ಲ ಒಂದು ಲಾಗ್ ಮಾಡೋಕ್ಕಿದ್ದಿತ್ತಲ್ಲ, ಅದಕ್ಕೋಸ್ಕರ ಕಾರಲ್ಲೇ ಬಂದೆ. ಕಾರಿನ ಲಾಗ್ ಇಷ್ಟ ಆಗ್ತಲ್ಲ ನಿಮಗೆ? ಹೆಂಗೆ ಬೈಕಿನ ಲಾಗ್ ಇಷ್ಟ ಆಗ್ತಾ, ಕಾರಿನ ಲಾಗ್ ಇಷ್ಟ ಆಗ್ತಾ? ನೀವು ಕಮೆಂಟ್ ಮಾಡಿ. ಮತ್ತು ಇವತ್ತೇ ಮತ್ತೊಂದು ಲಾಗ್ ಮಾಡ್ಕೊಂಡು ಮಾಡಿದೆ ಕಡೆಗೆ ಅಂತನಲ್ಲಿ ಹೇಳ್ರೆ, ಅದೇ ಆ ಗಾಡಿಗೆ ಹೋಗಿ ನಿಮಗೆ ಆ ಗಾಡಿಗೆ ಸಿಗ್ತೈತೆ ಅಡಿನಿ. ಫ್ರೆಂಡಿನ ಆಫೀಸ್ ಹತ್ರ ಬಂದಿದೆ. ಅವನು ಇಲ್ಲೆಲ್ಲೋ ಇಲ್ಲ ಆಚೆಗೆ ಅವನ ಆಫೀಸ್ ಅಲ್ಲೇ ಮೇಲೆ, ಅವಿಲ್ಲೇ ಇದ್ರ ಹತ್ರ ಎಲ್ಲೋ ಸಬ್ ರಿಜಿಸ್ಟ್ರ್ ಆಫೀಸಿಗೆಲ್ಲ ಹೋಯ್ನಂಬ್ರ. ಬಪ್ಪರವ್ರಿಗೆ ವೆಯ್ಟ್ ಮಾಡ್ಕೊ. ಕಡೆಗೆ ಇದೊಂದು ಹಾಕ್ಸಿದೆ ನಿಮಗೆ ತೋರಿಸೋದು ನೆನಪಾಯ್ತು. ಇದ್ಕೊಂಡು ಆರ್ಮ್ ರೆಸ್ಟ್ ಒಳ್ಳೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕತ್ತು. ಕಡೆಗೆ ಇದರಲ್ಲೊಂದು ಕಂಪಾರ್ಟ್ಮೆಂಟ್ ಕೂಡ ಕೊಟ್ಟಿರು ಜಾಗ ಇತ್ತು ಸುಮಾರು. ಹಿಂಗೆ ಮುಚ್ಚುಳಿ ಇದ್ರು ಸಕ್ರ ಇತ್ತು. ಸೆಕೆ ಉರಿತ ಸ್ವಲ್ಪ ಟಿಶ್ಯೂ ಬಿಟ್ಟಿನ. ಗೋಪ್ರೋ ಇಲ್ಲೇ ಇತ್ತು. ಗೋಪ್ರೋ ಇಲ್ಲಿ ಮೌಂಟ್ ಮಾಡೋದು. ಗೋಪ್ರೋ ಇತ್ತು ಮೌಂಟ್. ಗೋಪ್ರೋ ಬೇಡ ಈಗ ಹಾಕು. ಈಗ ಬರ್ಕೊಂಡು ಅವರೊಂದು ಪತ್ತಿಲ್ಲ ಎಲ್ಲೋ ಏನೇನು ಒಂಥರ ಸ್ಕಿನ್ ಎಲ್ಲ ಆಯಿಲಿ ಆಯ್ತು ಮಾರೆ. ಫೇಸ್ ವಾಶ್ ಐಕಣ್ಕೇನು ಕೂದಲು ಕಟಿಂಗ್ ಮಾಡ್ಕೋಬರ್ಕು.
ಸುಮಾರು ಕೆಲಸ ಇತ್ತು ಇವತ್ತು. ಕಡೆಗೆ ಸಬ್ಸ್ಕ್ರೈಬರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಮಾರ್ರೆ, ಒಂಚೂರು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಿಂಗೆ ಕುಂದಾಪುರ ಭಾಷೆ ಮಾಡ್ತಿತ್ತು ಅಂದರೆ ಮಾಡಿ, ಎಂತ ನಾವು ಸ್ಟಾಪ್ ಮಾಡ್ತಿಲ್ಲ ಈಗ, ಒಳ್ಳೆ ಮಾಡ್ತಿತ್ತಲ್ಲ, ಹಂಗೆ ಇನ್ನೂ ಗಮ್ಮತ್ ಮಾಡುವ ನಿಮ್ಮೊಟ್ಟಿಗೆ. ಸಬ್ಸ್ಕ್ರೈಬರ್ಸ್ನ ಹಂಗೆ ಜಾಸ್ತಿ ಮಾಡಿ. ಕಡೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಫಾಲೋವರ್ಸ್ ಇನ್ನೂ ಮಸ್ತ್ ಬೇಕನ್ನಿಸ್ತಿತ್ತು, ಎಂತಕ್ಕಂದರೆ ನಿಧಾನ ಇಳಿತಿತ್ತಪ್ಪ ಫಾಲೋವರ್ಸ್, ರಾಕಿ ಇಲ್ಲಿದ್ದಕ್ಕೇನೂ ಹೋಗ್ತಿಲ್ಲ. ಹಾಗೆ ಅದರಾಗೂ ಕೂಡ ಫಾಲೋವರ್ಸನ್ನು ಜಾಸ್ತಿ ಮಾಡಿ ಇನ್ಸ್ಟಾಗ್ರಾಮಿಗೆ. ಎಲ್ಲರೂ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ, ಒಂದು ಫಾಲೋ ಕೊಡಿ ಇನ್ಸ್ಟಾಗ್ರಾಮ್ಗಾರ, ಇದರಲ್ಲಾರ ಯೂಟ್ಯೂಬಾಗಾರ ಒಂದು ಸಬ್ಸ್ಕ್ರೈಬ್ ಕೊಡಿ. ಒಂದು ಸಾರಿ ಗಂಟೆ ಒತ್ತಿ ಏನು ಆತಿಲ್ಲ ಆಪುದು ಅಂತ ಇತ್ತು, ಒಂದು ಫಾಲೋ ಮಾಡಿ. ಹಂಗೆ ನಿಮ್ಮೂರಿನ ಗಂಡಲ್ಲ ಬೆಳೆಸಿ ಮಾರ್ರೆ, ಬೆಳೆಸದೇ ಇರ್ತೀರಿ ನೀವು, ಬೆಳೆಸಿ. ಹಾಗೆ ಕಡೆಗೆ ನೆಕ್ಸ್ಟ್ ಟೈಮ್ ನಾವು ನೆಕ್ಸ್ಟು ಭಾನುವಾರ ಒಂದು ಸಣ್ಣದೊಂದು ಟ್ರಿಪ್ ಮಾಡ್ಕೊಂಡು ಮಾಡಿದ್ದು. ಟ್ರಿಪ್ಪಿಗೆ ಹೋತೆ, ಫ್ರೆಂಡ್ಸಿನೆಲ್ಲ ಕರ್ಕೊಂಡು ಹೋದತ್ತಿಗೂ ಲಾಗ್ ಮಾಡ್ತೇವೆ, ನಿಮ್ಗೆ ಅಪ್ಲೋಡ್ ಮಾಡ್ತೇವೆ, ಮಜಾ ಮಾಡ್ಲಕ್ಕೆ ನೀವು ಅದನ್ನು ಕಂಡ್ಕೊಂಡು. ಲೈಫ್ ಸ್ಟೈಲ್ ಲಾಗ್ ಮಾಡ್ಕೊಂಡೇಳಿ ಆಸೆ ಮಾರ್ರೆ. ಯಾರೇ ಮೊಬೈಲೆಲ್ಲ ಸಪೋರ್ಟ್ ಮಾಡೋದಿಲ್ಲ, ಕಿಚ್ಚಿಡ್ದು ಅಪ್ಕೆ ಇದು ಸ್ಟೋರೇಜಸ್ ಆಗೋದಿಲ್ಲ. ಐಫೋನ್ ಬಾಜದ್ ಮರೆ ಸಾವು, ಸ್ಟೋರೇಜಸ್ ಆಗೋದಿಲ್ಲ. ಈ ನನ್ನ ಮಗನಿಗೆ ಒಂದು ಫೋನ್ ಮಾಡ್ಕಿ, ಇಲ್ಲಿರಿ ಇನ್ನೂ ಲೇಟ್ ಮಾಡ್ತಾವ, ಫೋನ್ ಮಾಡಿ ನೀವು ಮಾಡ್ತೀರಿ. 2 ನಿಮಿಷ ಬತ್ತೇನಳಿ ಹೇಳಿದೆ, ಇನ್ನು 2 ನಿಮಿಷ ಅನ್ಕೊಂಡು ಹೇಳಿ ಇನ್ನು ಎಷ್ಟೊತ್ತಾಯ್ಕೆ ಕಾಂಬ. 2 ನಿಮಿಷ ಬತ್ತನಲ್ಲಿ ಕಾಂಬ ಕನ್ನಡಕ್ಕೆ ಹೋಯ್ಕಮ್ಮ ಚಂದ ತೋರ್ಸ್ನಾಕ. ಮೇಲೆ ಬಿಲ್ಡಿಂಗ್ ಆಗಿಪ್ಪರಲ್ಲ, ನನಗೆ ಕಾಣ್ತಿದ್ರು ಮಳು ಕಣ ಮಾಡ್ತಿದ್ದೆ ಅನ್ಕೊಂಡು. ಚಂದ ತೋರ್ತಾ ಈಚಿಂದ ಹಿಂಗೆ ಮಾಸ್ಟರ್ ಲೈಕ್ ಅಂತಾರಲ್ಲ ಹಂಗೆ. ನಂಗೆ ಬೇರೆ ಗ್ಲಾಸ್ ಒಪ್ಪೋದಿಲ್ಲ, ಇದು ಒಂದೇ ಗ್ಲಾಸ್ ಒಪ್ಪೋದು. ಅದಕ್ಕೆ ಫಸ್ಟಿಂದ ಈ ಲಾಸ್ಟ್ ಒಂದು 2 ವರ್ಷದಿಂದನೂ ಇದೇ ಗ್ಲಾಸ್ ಯೂಸ್ ಮಾಡ್ತಿದ್ದೆ. ಇಂದು ರೀಲ್ಸ್ ಕಂಡ್ರು ಇದ್ರಾಗೆ ಇದೇ ಗ್ಲಾಸೇ ಇರುತ್ತೆ. ಈಗ ಮೊನ್ನೆ ಎಲ್ಲ ಹೊಡೆದೋಯ್ತಪ್ಪ ಡ್ಯಾಶ್ ಬೋರ್ಡಿಗೆ ಇಟ್ಟೋತಿ. ಈ ವೈಡ್ಗಳೆಲ್ಲ ಕೂಕಂತಲ್ಲ ನಮ್ಮ ಗಾಡಿಗೆ, ಒಂದೇ ಉಪದ್ರ ಕೊಡ್ತು. ಎ ಸಿ ಹಾಕೋಕಿಲ್ಲ, ಎ ಸಿ ಹಾಕ್ರೆ ಆಯ್ತು, ಅಣುಬಾಂಬ್ ದಾಳಿ ಮಾಡ್ತಾರೆ ಹಿಂದೆ, ಇಡೀ ಗಾಡಿ ಗಮ್ ಗುಡಿಸಿ ಬಿಡ್ತಾರೆ. ಎ ಸಿ ತೆಗಿಕೆ ಬೇರೆ ದಾರಿ ಇಲ್ಲ. ಅದ್ರಾಗ ನಮ್ಮ ಬಾಸ್ ಒಬ್ಬ ಇದ್ದ, ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ, ಕೆಲವರಿಗೆ ಗೊತ್ತಾಯ್ತು. ಅಣುಬಾಂಬ್ ದಾಳಿ ಮಾಡೋದು ದೊಡ್ಡ ಭಯಂಕರ ನಂಬರ್ 1 ಅವ. ಸೀಟ್ ಕುಷನ್ ಎಲ್ಲ ಮ್ಯಾಚಿಂಗ್ ಇಲ್ಲ, ಮ್ಯಾಚಿಂಗ್ ಮಾಡ್ಕಿಲ್ಲ ಸದ್ಯದಾಗಿ. ಕಲರ್ ಚೇಂಜ್ ಮಾಡು, ರೆಡ್ ಮಾಡು, ಕಡೆ ಮೇಲೆ ಬ್ರೂಫ್ ಅಲ್ಲ ಬ್ಲಾಕ್ ಮಾಡು, ಕಿಸೆ ದುಡ್ಡು ಬೇಕು ಅದೆಲ್ಲ ಮಾಡ್ಕೀಗ ವಿವರಕ್ಕೆ. ಅದಕ್ಕೆ ನಿಧಾನ ಲೋಡ್ ಮಾಡ್ತಾಯಿದ್ದೆ. ರಿಸ್ಕ್ ಜಾಸ್ತಿ ಲೋಡ್ ಮಾಡಿ ಒಂದೇ ಸರಿ ಇಷ್ಟಪ್ಪ ಇನ್ವೆಸ್ಟ್ಮೆಂಟ್ ಒಂದೇ ಸರಿ ಮಾಡನಲ್ಲ ಮಗಪ್ಪ. ರಾಕಿಗೆ ಹಂಗೆ ಒಂದೇ ಸರಿ ತಗೋಯ್ ಹೊರದ್ಬಿಟ್ಟದ್ದು ದುಡ್ಡೆಲ್ಲ ಬೊಜ್ಜು ಒಟ್ಟಿ ಇಪ್ಪು ದುಡ್ಡೆಲ್ಲ ಖಾಲಿ ಆಯ್ತು. ಪೆಟ್ರೋಲ್ ಹಾಕೋದು ದುಡ್ಡಿಲ್ಲ ಲಾಸ್ಟ್ ಟೈಮ್, ಹಂಗಾಯ್ತು. ಇದು ಈ ಸರಿ ಹೆಂಗೆ ಮಾಡ್ಕೊಂಬ ಚೂರೇ ನಿಧಾನ ಎಡ್ದಷ್ಟೇ ಮಾಡ್ಕೊಂಬ. ಊರು ಮಾಡ್ತಪ್ಪ ಲೋಡ್ ಮಾಡ್ತೀವಿ, ಲೋಡ್ ಮಾಡದೆ ಬಿಡೋದಿಲ್ಲ, ಲೋಡ್ ಮಾಡ್ತೀವಿ ಕಣಿ. ಬಂದ ಅವ್ನು ತೋರಿಸ್ತಿದ್ದಾಳೆ ಈ ಕಣಿ ಬಂದ. ನಾನು ಹೋಟ್ಲು ತಿಂಡಿ ತಿನ್ಕೊಂಡು ನಾನು ಜ್ಯೂಸ್ ಹಿಡ್ಕೊಬಂದಿದ್ದೆ. ಎಷ್ಟೊತ್ತಿ ಬತ್ತ ಕಾಣ್ಕ ಎಂಥದ್ದು ಮೀಟಿಂಗ್ ಆದಿತ್ತಂದ್ರೆ ಮೀಟಿಂಗ್ ಮುಗಿಸ್ಕೊ ಬರ್ತೇನಪ್ಪ. ಖಾಲಿ ಆಯ್ತು ಇದು, ಗಾಳಿ ತುಂಬಿ ಹೊಡುಕಾತಿತ್ತಪ್ಪ ಮ್ಯೂಸಿಕಲ್ಲಿ. ಗಾಳಿ ತುಂಬಿಸಿದೆ ಕಂಬ, ಹೊಡುಕತ್ತ ಕಂಬ ಟೈಟ್ ಆಯ್ತು. ಯಪ್ಪ್ಯಾ ಸಾಮಾನ್ಯ ಗೊತ್ತಿಲ್ಲ, ಹೊಡೆದಾಯ್ತು. ಪುಷ್ಪಟಾಕಿ ಬಡ್ಡಂದಿಲ್ಲ ಉಡ್ಡಂದಿಲ್ಲ, ಪುಸ್ ಆಯ್ತು. ಈಗ ಆಚೆ ಗಾಡಿಗಪ್ಪ, ಗಾಡಿ ಲಾಕ್ ಮಾಡಿ ಕೀ ಎಲ್ಲ ಮೊಸಳೆ ಇದ್ರ ಹೆಸರು. ನಾವೆಲ್ಲ ಮೊಸಳೆ ಎಂದೇ ಕರೋದು. ಮೊಸಳೆ ಕೀ ಇದು ಓಪನ್. ಒಂದು ಪೂರಿ 1 ಪ್ಲೇಟ್ ಬನ್ಸು ತಿನ್ಕೊ ಬಂದಿ, ಹೊಟ್ಟೆ ಬರ್ತೀವಿ. ಮಿರರ್ ಕಣಿ, ಎ ಸಿ ಎಲ್ಲ ಫುಲ್ ಇಟ್ಟಿದೆ. ಎಪ್ಪ ಇದೆಯೋ ನಮ್ಮ ಎ ಸಿ ಮಾರಿ ಒಂದು. ಸ್ವಲ್ಪ ಎ ಸಿ ಇಟ್ಕಂತೆ ಸೆಕೆ ಐತಿ.
ಅಯ್ಯೋ ಇದು ನಾನು ನಂಗೆ ಅಂಗಡಿ ತಗೊಂಬರೋದು. ಆದರೆ ನನ್ನ ಕಡೆಗೆ ಅಷ್ಟು ಮ್ಯಾಚ್ ಆಗಲಿಲ್ಲ, ಅದಕ್ಕೆ ನಾನು ಗಣಪನ ಇಟ್ಟು ಇಲ್ಲಿಗೆ ಇಟ್ಕೊಟ್ಟೆ. ನೋಡಿ ಶಿವ, ಇಲ್ಲೂ ಶಿವ, ಅಲ್ಲೂ ಶಿವ, ಅಲ್ಲೂ ಶಿವ, ಇಲ್ಲೂ ಶಿವ. ಬ್ರದರ್ಸ್ ನನ್ನ ಗುಂಡ ಆಚೆಗಿದ್ದ ಗುಂಡ. ಇದು ಲೈಕಿತ್ತು ಗಾಡಿ XV500. ಇದ್ರೆ ಕೂಕೊಂಡ್ರೆ ಒಳ್ಳೆ ಮೇಲ್ ಕೂಕೊಂಡ್ ತೋರತ್ ಮಾರ್ರೆ ಗಾಡಿ. ಓಡಿಸೋಕಲ್ಲ ಈಗ ಗೇರೆಲ್ಲ ಗಂಟ ಹಾಕಕ್ಕೆ, ಯಾಕಂದರೆ ರಿವರ್ಸ್ ಇಲ್ಲೇ ಇತ್ತು ಫಸ್ಟ್ ಗೇರ್ ಹತ್ರ. ಈ ಟ್ಯಾಪನ್ನು ಒತ್ಕೊಂಡು ರೈಟಿಗೆ ಹೊಡೆದಾದ್ರೆ ರಿವರ್ಸ್, ಒತ್ತದೆ ಹಿಂಗೆ ಡೈರೆಕ್ಟ್ ಹೇಳಿದ್ರೆ ಫಸ್ಟ್ ಗೇರ್. ಸೊ ನಾನು ಜನ ಗೊತ್ತಿದ್ದು ನಾನಂತ ಹೇಳೋದು. ಚಾರ್ಜರ್ 2 ಇತ್ತಲ್ಲ, ಒಂದು ತಗೊಂಡು ಹೋಗಕ್ಕ 2 ಇಟ್ಕೊಂಡಿದ್ದೆ. ಲೈಟ್ ಅಪ್ ಇದು ನಂಗಾಯ್ತು. ಚೆಕ್ ಬರ್ತಂತೆ ಕಡೆಗೆ ಇದೆಲ್ಲ ಮಾಡಿ ಇಟ್ಕೊಂಡು ಗಣಿ ಒಳಗಿತ್ತು ಸಣ್ಣ ಮುಡಿ ಹಿಡ್ಕೊಂಡು ಬೈಗತ್ತೆ. ಹುಲ್ಲನ್ನು ಇದು ಅಂತ ಅಂತಾರೆ ಇದಕ್ಕೆ, ನುಗ್ಲಿತ್ತಲ್ಲ ಲೈಕ್ ಅದು ಕನ್ನಡಕ್ಕೂ ಮತ್ತೆ ಬೇಕು ಅಂತ. ಮನೆಗೆ ಹೋಗಿಲ್ಲ, ಮನೆಗೆ ಹೋಗ. ಇವ್ರು ಇವತ್ತಿ ಬಪ್ಪಂಗಿಲ್ಲ, ನಾನು ಎ ಸಿ ಹಾಕೊಂಡಿದ್ದೆ. ಡೀಸೆಲ್ ಪೂರ ಖಾಲಿ ಮಾಡ್ತೀವಿ ಈಗ ಬಪ್ಪರೊಳಗೆ. ಸೀತಾರಾಮ್ ಬತ್ತೆ ಅಂದ, ಸೀತಾರಾಮ್ನೂ ಪತ್ತಿಲ್ಲ, ಇವನು ಪತ್ತಿಲ್ಲ. ಹೊಸ ತಣ್ಣಗಿತ್ತು ಒಳ್ಳೆ. ಅಯ್ಯಮ್ಮ ಕನ್ನಡಕ ಒಂದೇ 2 ಇತ್ತು, ಬಿದ್ದೋಯ್ತು ಒಡಗೋಯ್ತು ಅಂತ ಮಾರ. ನಾನು ಶಾಲೆ ಹಾಕೋದು, ಸಾಯಂಕಾಲ ತಗೊಂಡು ಒಂದು ಶಾಲೆ ಹಾಕ್ಬೇಕು. ನಿಮಗೆ ವಾಪತಿ ಲಾಕ್ ಮಾಡ್ತೇಕ ಈ ನನ್ನ ಮಕ್ಳು ಎಷ್ಟೊತ್ತಿ ಇವತ್ತು ನಂಗೆ ಗೊತ್ತಿಲ್ಲ. ಸುಮಾರು ಲೇಟರ್ ಕೂಕೊಂಡು ಸಾಕಾಯ್ತು. ಅದ್ರ ಕೂಕೊಂಡೆ ಸುಮಾರು ಹೊತ್ತು ಸಾಕಾಯ್ತು. ಇದ್ರ ಕೂಕೊಂಡೆ ಮತ್ತದು ಬಾದೆ, ಮತ್ತೆ ಇದಕ್ಕೆ ಬಂದೆ. ಇವಾಗ ಬಂದರೂ ಕೂಡಲೇ ವಾಪತಿ ನಾನು ಲಾಕ್ ಮಾಡ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ ಬರ್ಲಿ. ಬಂದರೂ ಕೂಡ ನಿಮ್ಗೆ ಸಿಗ್ತೆ ಇರಿ. ಎಲ್ಲ ಬಂದರೆ ಈಗ ಹೊರಟಿದೆ ಇಲ್ಲಿಂದ ಸೀದಾ ಅವಮಾನ್ ಕಂಟ್ರಿ. ಇಲ್ಲಿಂದ ಅಲ್ಲಿಗೆ ಹೋಗಿ ಎಲೆಕ್ಟ್ರಿಷಿಯನ್ ಹತ್ರ ಹೋಗಿ ರಿವರ್ಸ್ ಹಾಕ್ರೆ ನ್ಯೂಟ್ರಲ್ ತೋರಿಸುತ್ತೆ, ನ್ಯೂಟ್ರಲ್ ಹಾಕ್ರೆ ರಿವರ್ಸ್ ತೋರಿಸುತ್ತೆ, 4 ಇಂಡಿಕೇಟರ್ ಹಾಕ್ರೆ ಡಿಸ್ಪ್ಲೇ ಎಲ್ಲ ಪಕ್ಕ ಅಂತ ಬ್ಲಿಂಕ್ ಅದು. ಇದ್ರ ಹಾರ್ನ್ ಕಾಣಿ, ಸ್ಕೋಡಾ ಹಾರ್ನ್ ಒಳ್ಳೆದು. ನಾವೊಂದು ಏರ್ ಹಾರ್ನ್ ಹಾಕಕ್ಕೆ ಈಗ ಇಬ್ಬರು ಮಹಾನ್ ಭಾವಗಳಿದ್ರೆ ಮಾರ್ರೆ, ಇಬ್ಬರು ಲೇಟ್ ಮಾಡೋದು. ಒಂದು ಒಬ್ಬ ಇಲ್ಲೇ ತಗೊಂಡು ಸಿಂಟೆಕ್ಸ್ ತಪ್ಕೊಯ್ದೆ. ಸಿಂಟೆಕ್ಸ್ ಎಷ್ಟು ಲೀಟ್ರ್ ಗಿಡ? 1,000 ಲೀಟ್ರ್. ಈಗ 1 ಲೀಟ್ರ್ ಬಾಟ್ಲಿ 1,000 ಬಾಟ್ಲಿ ಬೇಕು ತುಂಬಿಸೋಕೆ. ಒಂದ್ಸರಿ ತುಂಬಿಸಿ ಕಾಂಬ ಇಲ್ಲೇ. ಮತ್ತೆ ಅತ್ಲಾಗೆ ಕತ್ತದ ಇದನ್ನೇ ಆಗ್ತದೆ ಅಡಿ. ನಾಚಿಕೆ ಬುಡ್ಡ ಮಾರ ನೀನೆಲ್ಲ. ಬಿಡಿ ನಾಚಿಕೆ ಇಲ್ಕಣಿ. ಇಲ್ಲೇ ಒಂದು ಎಂತದ ಫಸ್ಟಿನ ಅಂತ ಇದು ಫಸ್ಟಿನ ಎಂತದ ಬೊಂಬಿ ಕೆಟ್ಟದನ್ನು ಕಾಣ್ತಿಲ್ಲ ಮರ. ಫಸ್ಟಿನ ಎರಡನೇದ ಕೆಟ್ಟದನ್ನು ಮಾತಾಡೋದಿಲ್ಲ. ಮೂರನೇದ ಕೆಟ್ಟದ್ದು ಕೇಂತಿಲ್ಲ. ನಾಲ್ಕನೇದ ಕೆಟ್ಟದನ್ನು ಆಲಿಸೋದಿಲ್ಲ. ಅದೇ ಹೇಳಿಕೊಡಿಲ್ಲ ನಮಗೆ. ಅದೀಗ ನಾವು ಹೊಸ ಕಂಡಿಡೋದು. XV500 ಒಳ 2 ಜೋಳತ್ತ ಒಳ ಕುಕ್ಕಂಗೆ ಮಗನ ಹಿಟ್ಟಿ ಅಲ್ಲ ಬಗ್ನಿಗೆ ಊಟ ಇರ್ಲಿ ಅಡಿಲ್ಲ ಅಲ್ಲ. ಕಂಫರ್ಟಿಗಿದೆ ಲೈಕ್ ಆಗ್ತಾ ಹೌದಾ. ಬನ್ನಿ ಮೈಲೇಜ್ ಕಟ್ಕ ಬನ್ನಿ ನನ್ನ ಹತ್ರ. ಇದಕ್ಕೆ 2 ಟ್ಯಾಂಕ್ ಮಾಡಕ್ ಫುಲ್. 1 ಟ್ಯಾಂಕೆ ಸಾಕು, ಅರ್ಧ ಟ್ಯಾಂಕೆ ಸಾಕು. ಅದ್ರಾಗ ಸೇಫ್ಟಿ ವೈಸ್ ಅಲ್ಲ ಇದು ಗಟ್ಟಿ ಗಾಡಿ. ತಗೊಂಡೋಗಿ ಎಲ್ಲರೂ ಹಿಂಗೆ ತಗೋ ಇಲ್ಲಿ ಕೊಟ್ಟರು ಏನು ಆಗ್ತಿಲ್ಲ. ಗಾಡಿ ಇಲ್ಲ ನಾನು ಕಂಡಿದ್ದೆ. ಇಲ್ಲ ನಂಗೆ ಕರೆಕ್ಟ್ ತೋರ್ತಿತ್ತು ಅದು ಬ್ಯಾಕ್ ಮೇಲೆ. ಕರೆಕ್ಟ್ ಹಿಂದಿನ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ತೋರ್ತಿತ್ತು.
ಮಿರರ್ ಕಂಬತಿ ಹೆಂಗಿರ್ಕೊಂಡು ಹೇಳ್ರೆ ನಮಗೆ ಹೇಳಿಕೊಡ್ತೀವಿ ಡ್ರೈವಿಂಗ್ ಸ್ಕೂಲ್ ಹೇಳಿಕೊಡ್ತಲ್ಲ ಹಿಂಗೆ ಲಾಸ್ಟ್ ಬಾಡಿ ಬ್ಯಾಕ್ ಬಾಡಿ ಮತ್ತು ರೋಡ್ ಅದೆರಡು ತೋರ್ಕು ಹಂಗಿರ್ಬೇಕು. ಮತ್ತು ಈ ಮಿರರ್ಸ್ ಕೂಡ ಸೆಟ್ ಮಾಡ್ಕೊಂಡು ಈ ಮಿರರ್ಸಲ್ಲಿ ಹಂಗಿರಬೇಕು. ವೇವ್ ಚೇಂಜ್ ಮಾಡುವ ಈಗ ಆ್ಯಂಗಲ್ ಚೇಂಜ್ ಇಲ್ಲಾರು ರೈಡರ್ ಆಗ್ತಿದ್ರಿ ಕಡೆ ರೈಡರ್. ನಿನ್ನೆ ಒಂದು ರೈಡ್ ಇದೆ ನಮ್ಮನ್ನೆಲ್ಲ ಕರೀಲೇ ಇಲ್ಲ ರೈಡಿ ಹೋಗಲೇ ಇಲ್ಲ ಅದಕ್ಕೆ. ಮತ್ತೆ ಅಂತ ಸೀಟ್ ಬೆಲ್ಟ್ ಹಾಕ್ಲಾ ಇಲ್ಲೇ ಹಾಕೋದು ಸೀಟ್ ಬೆಲ್ಟ್ ಹಾಕಿಲ್ಲ ಯಾಕೆ ಬೇಜಾರು ಮಾಡೋದು ಯಾಕೆ ಅಂತ ಅಯ್ಯಪ್ಪ ನೋಡ್ರೆ ಇದ್ರಾಗ ಅದೇ ಸುಮಾರು ಸಮಸ್ಯೆ ಇತ್ತು. ಆ ಸಮಸ್ಯೆ ನಾನು ಪರಿಹಾರ ಮಾಡ್ಕೋಬೋಕ್ಕೋಸ್ಕರ ಈಗ ಹೋದಿತ್ತು ಹೋಗಿ ಇದ್ರ ಅರ್ಮೈಕೆ ಅಂತ ಎಲ್ಲ ಕಂಡು ಅದಕ್ಕೊಂದು ಸ್ವಸೂತ್ರ ದಾರಿ ಮಾಡ್ಕೊಂಡು ರಫ್ತು ಬರ್ಕೀಗ ಅದಕ್ಕೆ ಇದೆಲ್ಲ ಎಂತೆಲ್ಲ ತೋರಿಸ್ತಿತ್ತಪ್ಪ ಇದ್ರೆ ನಂಗೆ ಇದನ್ನು ಸತ್ಯ ಇವತ್ತಿನವರೆಗೂ ಆಂಡ್ರಾಯ್ಡ್ ಸಿಸ್ಟಮ್ ಇದ್ರದ್ದು ವರ್ಕ್ ಮಾಡೋಕ್ಕೆ ಬರಲಿಲ್ಲ. ಇದು ಎಂತಪ್ಪ ಓಟ್ರಸ್ ಈಗ ಕ್ಯಾಮ್ರಾ ಇಟ್ಕೊಂಡಿದ್ದಲ್ಲ ವರ್ಕ್ ಮಾಡೋದು ಅದನ್ನು ಅದಕ್ಕೆ ಅಲ್ಲಿ ಹೋಗಿ ನಿಮ್ಗೆ ಸಿಕ್ತೆ. ಬಾಯ್ ಟಾಟಾ ಟಾಟಾ ಬಾಯ್ ಬಾಯ್. ಅಲ್ಲೆಲ್ಲ ಗಾಡಿ ಕೊಟ್ಟಿಕ್ಕಿ ಅಲ್ಲಿಂದ ನಮ್ಮ ಸೀತು ಬೈಕಾಗಿ ಬಂದದಕ್ಕೆ ಲಾಕ್ ಮಾಡೋಕ್ಕಾಗಿಲ್ಲ. ಈಗ ಇಲ್ಲಿಂದ ಮನೆಗೆ ಪಯಣ. ಗಾಡಿನ ಸಾಯಂಕಾಲ ಕೊಡ್ತೇನೆ ನಡಿ ಹೇಳ್ರಿ ಅವರು. ಅದಕ್ಕೆ ಈಗ ಮಾಡ್ತಾರಂದ್ರೆ ಸಾಯಂಕಾಲ ಕೊಡ್ತೇನೆ ಅಂದರು. ಅಲ್ಲಿವರೆಗೆ ಅಲ್ಲೇ ವೆಯ್ಟ್ ಮಾಡ್ತಿರ್ಕಲ್ಲ. ಅದಕ್ಕೆ ಊಟ ಗೀಟ ಏನೂ ಮಾಡಿಲ್ಲ. ಅದಕ್ಕೆ ಇಲ್ಲಿ ಮನೆಗೆ ಬಂದು ಊಟ ಮಾಡಿ ಒಂದು ನಿದ್ರೆ ಮಾಡ್ಕೊಂಡು ಸೀದಾ ಹಗೂರ ಎದ್ಕೊಂಡು ಹೊರೆ ಸರಿ ಹತ್ತು ಅಂದ್ಕೊಂಡು ಹೇಳಿ ಬಂದೆ. ಹಿಂದೆ ಬರೀ ಗಾಡಿ ಇತ್ತು ಸ್ವಲ್ಪ ಸೈಡ್ ಕೊಟ್ಟಿರೋ ಆತಿದ್ದೀರ ಸೈಡ್ ಕೊಡುವ ತಡೀನಿ ಅಣ್ಣ. ರೋಡೇನು ವಹಿಸ್ಕೊಂಡ್ಬಿಟ್ಟಿರಿಯಾ? ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನಿಗೆ ನೀವೇನಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಹೊಡೆಯುವುದನ್ನು ಮರೆಯಬೇಡಿ. ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಡಿಯೋನ. ಇನ್ನೂ ಹಿಂಗೆ ಕ್ರೇಜಿ ಕಂಟೆಂಟ್ಗಳನ್ನ ತಗೊಬರ್ತಾ ಇರ್ತೆ. ಇದರಲ್ಲೇ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಯಾರೆಲ್ಲ ಫಾಲೋ ಮಾಡಿಲ್ಲ ಇನ್ನೂ ಅವರೆಲ್ಲ ಹೋಗಿ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.